ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಉಮಾ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ಸಮಸ್ತ ದೇವತೆಗಳ ತೇಜದಿಂದ ದೇವಿಯು ಮಹಾಲಕ್ಷ್ಮಿಯ ರೂಪದಲ್ಲಿ ಅವತಾರವನ್ನೆತ್ತುವುದು ಮತ್ತು ಆಕೆಯಿಂದ ಮಹಿಷಾಸುರನ ವಧೆಯಾಗುವ ಪ್ರಸಂಗವನ್ನು ಕೇಳಲಿದ್ದೇವೆ. ಋಷಿಯು ಹೇಳುತ್ತಾನೆ, ರಾಜನೇ, ರಂಭ ಎಂಬ ಪ್ರಸಿದ್ಧ ಅಸುರನೊಬ್ಬನಿದ್ದನು. ಅವನು ದೈತ್ಯ ವಂಶ ಶ್ರೇಷ್ಠನಾಗಿದ್ದನು. ಅವನಿಂದ ಮಹಾತೇಜಸ್ವಿ ಮಹಿಷನೆಂಬ ದಾನವನು ಹುಟ್ಟಿದನು. ದಾನವರಾಜ ಮಹಿಷನು ಸಮಸ್ತ ದೇವತೆಗಳನ್ನು ಯುದ್ಧದಲ್ಲಿ ಪರಾಜಿತಗೊಳಿಸಿ ಸ್ವರ್ಗದಲ್ಲಿ ದೇವೇಂದ್ರನ ಸಿಂಹಾಸನದಲ್ಲಿ ಕುಳಿತು 3 ಲೋಕಗಳಿಗೆ ಒಡೆಯನಾದನು. ಪರಾಜಿತರಾದ ದೇವತೆಗಳು ಬ್ರಹ್ಮನಲ್ಲಿ ಶರಣಾದರು. ಬ್ರಹ್ಮದೇವರು ಅವರೆಲ್ಲರನ್ನೂ ಕರೆದುಕೊಂಡು ಭಗವಾನ್ ಶಿವ ಮತ್ತು ವಿಷ್ಣು ಇರುವಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ದೇವತೆಗಳೆಲ್ಲರೂ ಶಿವ ಮತ್ತು ಕೇಶವರಿಗೆ ನಮಸ್ಕಾರ ಮಾಡಿದರು. ತಮ್ಮ ಎಲ್ಲ ವೃತ್ತಾಂತವನ್ನು ಯಥಾರ್ಥ ರೂಪದಿಂದ ವಿವರವಾಗಿ ತಿಳಿಸಿದರು. ಭಗವಂತನೇ, ದುರಾತ್ಮ ಮಹಿಷಾಸುರನು ನಮ್ಮೆಲ್ಲರನ್ನು ರಣಾಂಗಣದಲ್ಲಿ ಗೆದ್ದು ಸ್ವರ್ಗಲೋಕದಿಂದ ಹೊರಗೆ ಹಾಕಿರುವನು. ಆದ್ದರಿಂದ ನಾವು ಈ ಮರ್ತ್ಯ ಲೋಕದಲ್ಲಿ ಎಲ್ಲಿಯೂ ಶಾಂತಿ ಸಿಗದೆ ಅಲೆಯುತ್ತಿದ್ದೇವೆ. ಆ ಅಸುರನು ಇಂದ್ರಾದಿ ದೇವತೆಗಳ ದುರ್ದಶೆ ಮಾಡಿ ಸೂರ್ಯ, ಚಂದ್ರ, ವರುಣ, ಕುಬೇರ, ಯಮ, ಇಂದ್ರ, ಅಗ್ನಿ, ವಾಯು, ಗಂಧರ್ವ, ವಿದ್ಯಾಧರ, ಚಾರಣ ಇವರೆಲ್ಲರ ಕರ್ತವ್ಯವನ್ನು ಆ ಅಸುರನು ತಾನೇ ವಹಿಸಿಕೊಂಡು ನಡೆಸುತ್ತಿದ್ದನು. ಅವನು ದೈತ್ಯ ಪಕ್ಷಕ್ಕೆ ಅಭಯವನ್ನಿತ್ತು ಎಲ್ಲರನ್ನೂ ಒಟ್ಟುಗೂಡಿಸಿದ್ದನು. ಅದರಿಂದ ದೇವತೆಗಳಾದ ನಾವೆಲ್ಲರೂ ನಿಮಗೆ ಶರಣು ಬಂದಿರುವೆವು. ನೀವಿಬ್ಬರು ನಮ್ಮನ್ನು ರಕ್ಷಿಸಿರಿ. ಹಾಗೂ ಆ ಅಸುರನ ವಧೆಯ ಉಪಾಯವನ್ನು ಬೇಗನೆ ಮಾಡಿ, ಏಕೆಂದರೆ ನೀವಿಬ್ಬರು ಅದನ್ನು ಮಾಡಲು ಸಮರ್ಥರಾಗಿರುವಿರಿ. ದೇವತೆಗಳ ಈ ಮಾತನ್ನು ಕೇಳಿ ಭಗವಾನ್ ಶಿವ ಮತ್ತು ವಿಷ್ಣು ಅತ್ಯಂತ ಕ್ರೋಧಿತರಾದರು. ರೋಷದಿಂದ ಅವರ ಕಣ್ಣುಗಳು ತಿರುಗತೊಡಗಿದವು. ಆಗ ಅತ್ಯಂತ ಕ್ರೋಧಗೊಂಡ ಭಗವಾನ್ ಶಿವ ಮತ್ತು ವಿಷ್ಣುವಿನ ಮುಖಗಳಿಂದ ಹಾಗೂ ಇತರ ದೇವತೆಗಳ ಶರೀರದಿಂದ ತೇಜವು ಪ್ರಕಟಗೊಂಡಿತು. ಆ ತೇಜದ ಪುಂಜವು ಅತ್ಯಂತ ಪ್ರಜ್ವಲಿತವಾಗಿ 10 ದಿಕ್ಕುಗಳಲ್ಲಿಯೂ ಪ್ರಕಾಶಿಸಿತು. ದುರ್ಗೆಯ ಧ್ಯಾನದಲ್ಲಿ ತೊಡಗಿರುವ ದೇವತೆಗಳೆಲ್ಲರೂ ಆ ತೇಜವನ್ನು ಪ್ರತ್ಯಕ್ಷವಾಗಿ ನೋಡಿದರು. ಸಮಸ್ತ ದೇವತೆಗಳ ಶರೀರದಿಂದ ಹೊರಟಿರುವ ಆ ಅತ್ಯಂತ ಭೀಷಣ ತೇಜವು ಒಂದಾಗಿ ಒಂದು ನಾರಿಯ ರೂಪವನ್ನು ಪಡೆಯಿತು. ಆ ನಾರಿಯು ಸಾಕ್ಷಾತ್ ಮಹಿಷಾಸುರ ಮರ್ದಿನಿ ದೇವಿಯಾಗಿದ್ದಳು. ಆಕೆಯ ಪ್ರಕಾಶಮಾನ ಮುಖವು ಭಗವಾನ್ ಶಿವನ ತೇಜದಿಂದ ಪ್ರಕಟವಾಗಿತ್ತು. ಭುಜಗಳು ವಿಷ್ಣುವಿನ ತೇಜದಿಂದ ಉತ್ಪನ್ನವಾಗಿದ್ದವು. ಕೂದಲು ಯಮರಾಜನ ತೇಜದಿಂದ ಆವಿರ್ಭವಿಸಿದ್ದವು. ಆಕೆಯ 2 ಸ್ತನಗಳು ಚಂದ್ರನ ತೇಜದಿಂದ ಪ್ರಕಟಗೊಂಡಿದ್ದವು. ಕಟಿಭಾಗವು ಇಂದ್ರನ ತೇಜದಿಂದ ಹಾಗೂ ತೊಡೆಗಳು ಮೊಣಕಾಲುಗಳು ವರುಣನ ತೇಜದಿಂದ ಉಂಟಾಗಿದ್ದವು. ಪೃಥಿವಿಯ ತೇಜದಿಂದ ನಿತಂಬಗಳು, ಬ್ರಹ್ಮನ ತೇಜದಿಂದ 2 ಚರಣಗಳು ಆವಿರ್ಭವಿಸಿದ್ದವು. ಕಾಲಿನ ಬೆರಳುಗಳು ಸೂರ್ಯನ ತೇಜದಿಂದ ಮತ್ತು ಕೈಗಳ ಬೆರಳುಗಳು ವಸುಗಳ ತೇಜದಿಂದ ಉತ್ಪನ್ನವಾಗಿದ್ದವು. ಮೂಗು ಕುಬೇರನ ತೇಜದಿಂದ, ಹಲ್ಲುಗಳು ಪ್ರಜಾಪತಿಯ, 3 ಕಣ್ಣುಗಳು ಅಗ್ನಿಯ ತೇಜದಿಂದ, 2 ಹುಬ್ಬುಗಳು ಸಾಧ್ಯಗಣದ ತೇಜದಿಂದ, ವಾಯುವಿನ ತೇಜದಿಂದ ಕಿವಿಗಳು, ಇತರ ಅವಯವಗಳು ಉಳಿದ ದೇವತೆಗಳ ತೇಜದಿಂದ ಪ್ರಕಟವಾಗಿದ್ದವು. ಹೀಗೆ
ಮಧು ತುಂಬಿದ ಪಾತ್ರೆಯನ್ನು ಅರ್ಪಿಸಿದನು. ಸರ್ಪರಾಜ ಮಹಾಶೇಷನು ವಿಚಿತ್ರ ರಚನಾ ಕೌಶಲ್ಯದಿಂದ ನಾನಾ ಪ್ರಕಾರದ ರತ್ನ ಮಣಿಗಳನ್ನು ಪೋಣಿಸಿದ ಸುಶೋಭಿತ ಒಂದು ನಾಗಹಾರವನ್ನು ಕೊಟ್ಟನು. ಇವರೆಲ್ಲರೂ ಹಾಗೂ ಇತರ ದೇವತೆಗಳು ಕೂಡ ಆಭೂಷಣ ಅಸ್ತ್ರ ಶಸ್ತ್ರಗಳನ್ನು ನೀಡಿ ದೇವಿಯನ್ನು ಸಮ್ಮಾನಿಸಿದರು. ಅನಂತರ ಆಕೆಯು ಪದೇ ಪದೇ ಅಟ್ಟಹಾಸ ಮಾಡುತ್ತಾ ಉಚ್ಚ ಸ್ವರದಿಂದ ಗರ್ಜಿಸಿದಳು. ಆಕೆಯ ಆ ಭಯಂಕರ ನಾದದಿಂದ ಸಂಪೂರ್ಣ ಆಕಾಶವು ಪ್ರತಿಧ್ವನಿಸಿತು. ಅದರಿಂದ ಭಾರಿ ದೊಡ್ಡ ಪ್ರತಿಧ್ವನಿ ಉಂಟಾಯಿತು. ಅದರಿಂದ 3 ಲೋಕಗಳಲ್ಲಿಯೂ ಗದ್ದಲವೆದ್ದಿತು. 4 ಸಮುದ್ರಗಳು ಮೇರೆ ಮೀರಿದವು. ಪೃಥಿವಿಯು ನಡುಗಿತು. ಆಗ ಮಹಿಷಾಸುರನಿಂದ ಪೀಡಿತರಾದ ದೇವತೆಗಳು ದೇವಿಯ ಜಯ ಜಯಕಾರವನ್ನು ಮಾಡಿದರು. ಅನಂತರ ದೇವತೆಗಳೆಲ್ಲರೂ ಆ ಮಹಾಲಕ್ಷ್ಮಿ ಸ್ವರೂಪ ಪರಾಶಕ್ತಿ ಜಗದಂಬೆಯನ್ನು ಭಕ್ತಿ ಗದ್ಗದ ವಾಣಿಯಿಂದ ಸ್ತುತಿಸಿದರು. ಸಂಪೂರ್ಣ ತ್ರಿಲೋಕಗಳು ಕ್ಷೋಭೆಗೊಂಡಿರುವುದನ್ನು ನೋಡಿ ದೇವ ವೈರಿ ದೈತ್ಯನು ತನ್ನ ಸಮಸ್ತ ಸೈನ್ಯವನ್ನು ಕವಚಾದಿಗಳಿಂದ ಸುಸಜ್ಜಿತಗೊಳಿಸಿ ಕೈಯಲ್ಲಿ ಆಯುಧವನ್ನು ಹಿಡಿದು ಕೂಡಲೇ ಎದ್ದು ನಿಂತನು. ರೋಷ ತುಂಬಿದ ಮಹಿಷಾಸುರನು ಆ ಶಬ್ದವನ್ನು ಗುರಿಯಾಗಿಟ್ಟುಕೊಂಡು ಓಡಿದನು. ಹಾಗೂ ಮುಂದೆ ಹೋಗಿ ಅವನು ದೇವಿಯನ್ನು ನೋಡಿದನು. ಅವಳು ತನ್ನ ಪ್ರಭೆಯಿಂದ 3 ಲೋಕಗಳನ್ನು ಬೆಳಗುತ್ತಿದ್ದಳು. ಆಗಲೇ ಮಹಿಷಾಸುರನು ಸಾಕಿದ ಕೋಟಿ ಕೋಟಿ ಶಸ್ತ್ರಧಾರಿ ಮಹಾವೀರ ರಾಕ್ಷಸರು ಅಲ್ಲಿಗೆ ಬಂದು ಸೇರಿದರು. ಚಿಕ್ಷುರ, ಚಾಮರ, ಉದ್ಗ್ರ, ಕರಾಳ, ಉದ್ಧತ, ಭಾಷ್ಕಲ, ತಾಮ್ರ, ಉಗ್ರಾಸ್ಯ, ಉಗ್ರವೀರ್ಯ, ಬಿಡಾಲ, ಅಂಧಕ, ದುರ್ಧರ, ದುರ್ಮುಖ, ತ್ರಿನೇತ್ರ ಮತ್ತು ಮಹಾಹನು ಇವರು ಹಾಗೂ ಇತರ ಬಹಳಷ್ಟು ಯುದ್ಧ ಕುಶಲ ಶೂರ ವೀರರು ಸಮರಾಂಗಣದಲ್ಲಿ ದೇವಿಯೊಡನೆ ಯುದ್ಧ ಮಾಡತೊಡಗಿದರು. ಅವರೆಲ್ಲರೂ ಅಸ್ತ್ರ ಶಸ್ತ್ರಗಳ ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಈ ಪ್ರಕಾರ ದೇವಿ ಮತ್ತು ದೈತ್ಯರು ಪರಸ್ಪರ ಕಾದಾಡತೊಡಗಿದರು. ಅವರ ಆ ಭೀಷಣ ಸಮಯ ಹೊಡೆದಾಟ ಬಡಿದಾಟದಲ್ಲೇ ಕಳೆಯಿತು. ಹೀಗೆ ಭಯಾನಕ ಯುದ್ಧವಾದ ಬಳಿಕ ಮಹಿಷಾಸುರನು ದೇವಿಯೊಡನೆ ಮಾಯಾಯುದ್ಧವನ್ನು ಮಾಡತೊಡಗಿದನು. ಆಗ ದೇವಿಯು ಹೇಳುತ್ತಾಳೆ, ಎಲವೋ ಮೂಢನೆ, ನಿನ್ನ ಬುದ್ಧಿಯು ಮಸಳಿಸಿದೆ. ನೀನು ವ್ಯರ್ಥವಾಗಿ ಹಠವನ್ನು ಏಕೆ ತೊಟ್ಟಿರುವೆ? 3 ಲೋಕಗಳಲ್ಲಿಯೂ ಯಾವನೇ ಅಸುರನು ಯುದ್ಧದಲ್ಲಿ ನನ್ನೆದುರಿಗೆ ನಿಲ್ಲಲಾರನು. ಹೀಗೆ ಹೇಳಿ ಸರ್ವಕಾಲಮಯಿ ದೇವಿಯು ನೆಗೆದು ಮಹಿಷಾಸುರನ ಮೇಲೆ ಏರಿದಳು. ತನ್ನ ಕಾಲಿನಿಂದ ಅವನನ್ನು ಒತ್ತಿ ಹಿಡಿದು ಆಕೆಯು ಭಯಂಕರ ತ್ರಿಶೂಲದಿಂದ ಅವನ ಕಂಠಕ್ಕೆ ಆಘಾತ ಮಾಡಿದಳು. ಆಕೆಯ ಕಾಲಿನಿಂದ ತುಳಿಯಲ್ಪಟ್ಟಿದ್ದರೂ ಮಹಿಷಾಸುರನು ತನ್ನ ಬಾಯಿಯಿಂದ ಇನ್ನೊಂದು ರೂಪದಿಂದ ಹೊರಬರತೊಡಗಿದನು. ಇನ್ನು ಅವನ ಅರ್ಧ ಶರೀರ ಮಾತ್ರ ಹೊರಕ್ಕೆ ಬಂದಾಗ ದೇವಿಯು ತನ್ನ ಪ್ರಭಾವದಿಂದ ಅದನ್ನು ತಡೆದು ಬಿಟ್ಟಳು. ಅರ್ಧ ಮಾತ್ರ ಹೊರಟಿದ್ದರೂ ಆ ಮಹಾ ಅಧಮ ದೈತ್ಯನು ದೇವಿಯೊಂದಿಗೆ ಯುದ್ಧ ಮಾಡತೊಡಗಿದನು. ಆಗ ದೇವಿಯು ಭಾರಿ ದೊಡ್ಡ ಖಡ್ಗದಿಂದ ಅವನ ತಲೆಯನ್ನು ಕಡಿದು ಅಸುರನನ್ನು ನೆಲಕ್ಕುರುಳಿಸಿದಳು. ಮತ್ತೆ ಅವನ ಸೈನಿಕರು ಅಯ್ಯೋ ಅಯ್ಯೋ ಎಂದು ಬೊಬ್ಬಿಡುತ್ತಾ ಮುಖ ತಗ್ಗಿಸಿ ಭಯಗೊಂಡು ರಣಾಂಗಣದಿಂದ ಓಡುತ್ತಾ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡರು. ಆ ಸಮಯದಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ದೇವಿಯನ್ನು ಸ್ತುತಿಸಿದರು. ಗಂಧರ್ವರು ಹಾಡತೊಡಗಿದರು. ಅಪ್ಸರೆಯರು ನೃತ್ಯವಾಡತೊಡಗಿದರು. ರಾಜನೇ, ಹೀಗೆ ನಾನು ನಿನಗೆ ದೇವಿಯ ಮಹಾಲಕ್ಷ್ಮಿಯ ಅವತಾರದ ಕಥೆಯನ್ನು ಹೇಳಿದೆನು. ಇನ್ನು ನೀನು ಸ್ಥಿರಚಿತ್ತದಿಂದ ಸರಸ್ವತಿಯ ಪ್ರಾದುರ್ಭಾವದ ಪ್ರಸಂಗವನ್ನು ಕೇಳು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.